ಸಹದೇವ್, ಇವತ್ತಿನ ರಾತ್ರಿ ನಿಜಕ್ಕೂ ನಂಬಲು ಸಾಧ್ಯವಾಗದಂತ ರಾತ್ರಿ. ಇನ್ನೂ ಕೂಡ ನಾನು ಆಗ್ಲೇ ಹೇಳ್ತಾ ಇದ್ದೆ, ಮೈಂಡ್ ಬ್ಲಾಂಕ್ ಆಗಿದೆ ಅಂತ ಹೇಳಿ. ಸೊ ಬೆಳಗಾವಿಲಿ ಏನು ಹೇಳ್ತಾರೆ ಅಂತ, ಇವತ್ತಿನ ಗೆಲುವು, ಇವತ್ತು ಗೆದ್ದಂತ ರೀತಿ ನಿಜಕ್ಕೂ ಕಂಬ್ಯಾಕ್ ನಾವು ಮಾಡಿದ್ದು ಅದ್ಭುತ. ಹೌದು ಅವಿನಾಶ್, ಏನು ಬೆಳಗಾವಿಯಲ್ಲೂ ಕೂಡ ಈ ಒಂದು ಸಂಭ್ರಮಾಚರಣೆ ಮುಗಿಲಿ ಮುಟ್ಟಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಇವತ್ತು ಭಾರತ ಗೆದ್ದಿರುವಂತದ್ದು, ಎಲ್ಲ ಭಾರತೀಯರು ಸಂಭ್ರಮಾಚರಣೆ ಮಾಡ್ತಾ ಇರುವಂತದ್ದು. ಪ್ರತಿಯೊಂದು ಕಡೆ ಇದೇ ರೀತಿಯಾದಂತಹ ಒಂದು ಘೋಷಣೆಗಳು ಕೇಳಿ ಬರ್ತಾ ಇದ್ದೇವೆ. ತಮ್ಮ ಏನು ಯಾರ ಫೇವರೇಟ್ ಪ್ಲೇಯರ್ ಇದ್ದಾರೆ ಅವ್ರ ಪರವಾಗಿಯೂ ಕೂಡ ಘೋಷಣೆಗಳು ಕೂಗಿ ಬರ್ತಾ ಇದ್ದಾವೆ. ಸಾಕಷ್ಟು ಕಡೆಗಳಲ್ಲಿ ಸಂಭ್ರಮಾಚರಣೆ ಕೂಡ ಕೇಳಿ ಬರ್ತಾ ಇರುವಂತದ್ದು. ನಮ್ಮ ಜೊತೆಗೆ ಕ್ರಿಕೆಟ್ ಅಭಿಮಾನಿಗಳಿದ್ದಾರೆ, ಅವ್ರನ್ನ ಮಾತಾಡ್ತೇನೆ. ಸರ್, ಯಾವ ರೀತಿ ಆಯ್ತು ಇವತ್ತಿನ ಮ್ಯಾಚು, ಮತ್ತೆ ಈ ಬಾರಿ ಕಪ್ ಕೂಡ ಗೆದ್ದಿರುವಂತದ್ದು? ನಾವು ಸರ್, ಇದೊಂದು ಇಮೋಷನಲ್ ವಿನ್. ಈ ಕಪ್ ನಾವು ಡೆಡಿಕೇಟ್ ಮಾಡ್ತೀವಿ ರಾಹುಲ್ ದ್ರಾವಿಡ್ಗೆ, ವಿರಾಟ್ ಕೊಹ್ಲಿಗೆ ಮತ್ತು ರೋಹಿತ್ ಶರ್ಮಾಗೆ. ಸೂರ್ಯಕುಮಾರ್ ಯಾದವ್ ಏನು ಕ್ಯಾಚ್ ಹಿಡಿದಾನೆ, ಅದು ಅದ್ಭುತ. ಇದು ಟರ್ನಿಂಗ್ ಪಾಯಿಂಟ್ ಆಫ್ ದ ಮ್ಯಾಚ್. ಈ ಸಲ ಏನು ಎಂಜಾಯ್ಮೆಂಟ್, ಸುಕೂನ್. ನಾವು ಏನು ವರ್ಲ್ಡ್ ಕಪ್ಪಲ್ಲಿ ಲಾಸ್ಟ್ ಟೈಮ್ ಆಸ್ಟ್ರೇಲಿಯಾ ಜೊತೆ ಸೋಲಿದ್ದೇವೆ. ಈ ಟೈಮ್ ಟೋಟಲ್ ವಿ ಆರ್ ಹ್ಯಾಪಿ ಆ್ಯಂಡ್ ಮೋಸ್ಟ್ ಎಂಜಾಯಿಂಗ್ ದ ವರ್ಲ್ಡ್ ಕಪ್. ಏನು ಅನ್ಕೊಂಡಿದ್ರ ಗೆಲ್ತೇವೆ ಅಂತ? ಅನ್ಕೊಂಡಿದೀವಿ ಸರ್, 100%. ಪ್ರಪ್ರಥಮ ಬಾರಿಗೆ ರಾಹುಲ್ ದ್ರಾವಿಡ್ ಅವರಿಗೆ ಅಭಿನಂದನೆಗಳು. ಆಮೇಲೆ ನಮ್ಮ ವಿರಾಟ್ ಕೊಹ್ಲಿ ಅವರು ಅದ್ಭುತ ಬ್ಯಾಟಿಂಗ್ ಪ್ರದರ್ಶನ. ಆಮೇಲೆ ನಮ್ಮ ಬೂಮ್ರಾ ಅವ್ರದ್ದು ಅದ್ಭುತ ಬೌಲಿಂಗ್ ಪ್ರದರ್ಶನ. ಫೀಲ್ಡಿಂಗ್ 1 ನಂಬರ, ಕ್ಯಾಪ್ಟನ್ಶಿಪ್ 1 ನಂಬರ. ಭಾರತದವ್ರಿಗೆ ಎಲ್ಲರಿಗೂ ಖುಷಿ ಆಗೈತಿ, ಎಲ್ಲರಿಗೂ ಹ್ಯಾಪಿ ಅದೇವಿ. ಇವತ್ತು ಏನ್ ಅನ್ಬೇಕಂತಂದ್ರೆ ಭಾರತ ತಂಡಕ್ಕೆ ಅಭಿನಂದನೆಗಳು ಸಲ್ಲಿಸ್ತೇವೆ ನಾವು. ಭಾರತ್ ಮಾತಾ ಕೀ. ಅವಿನಾಶ್, ಸದ್ಯ ಈಗ ಬೆಳಗಾವಿಯಲ್ಲೂ ಕೂಡ ಸಾಕಷ್ಟು ಕಡೆಗಳಲ್ಲಿ ಇದೇ ರೀತಿಯಾದಂತಹ ಸಂಭ್ರಮ ಕಂಡು ಬರ್ತಾ ಇರುವಂತದ್ದು. ಅದರ ಜೊತೆಗೆ ಈ ಒಂದು ಗೆಲುವನ್ನ ರಾಹುಲ್ ದ್ರಾವಿಡ್ ಅವರಿಗೆ ಅರ್ಪಣೆ ಮಾಡ್ತಾ ಇದ್ದೇವೆ ಅಂತ ಹೇಳಿ ಪ್ರತಿಯೊಬ್ಬ ಕ್ರಿಕೆಟ್ ಅಭಿಮಾನಿಗಳು ಕೂಡ ಹೇಳ್ತಾ ಇರುವಂತದ್ದು. ಅವಿನಾಶ್, ಧನ್ಯವಾದ. ಬೆಳಗಾವಿಯಿಂದ ಮಾಹಿತಿ ಕೊಡ್ತಾ ಇದ್ರು ನಮ್ಮ ಪ್ರತಿನಿಧಿ ಸಹದೇವ್. T20 ವರ್ಲ್ಡ್ ಕಪ್ ನಲ್ಲಿ ಭಾರತ ಇವತ್ತು ಐತಿಹಾಸಿಕ ವಿಜಯವನ್ನ ದಾಖಲಿಸಿದೆ. ಈ ಹಿನ್ನೆಲೆಯಲ್ಲಿ ಹುಬ್ಬಳ್ಳಿಯಲ್ಲಿ ಸಂಭ್ರಮಾಚರಣೆ ಜೋರಾಗಿರ್ತಕ್ಕಂಥದ್ದು ನೀವು ದೃಶ್ಯಗಳನ್ನು ನೋಡ್ತಿರ್ಬೋದು. ಹುಬ್ಬಳ್ಳಿಯ ಚೆನ್ನಮ್ಮ ವೃತ್ತದಲ್ಲಿ ಈಗ ಸಾಕಷ್ಟು ಜನ ಸಂಭ್ರಮಾಚರಣೆಯಲ್ಲಿ ತೊಡಗಿರ್ತಕ್ಕಂಥದ್ದು. ಇಂಡಿಯಾ ಅಭೂತಪೂರ್ವವಾದ ಜಯ ಗಳಿಸಿದ ಹಿನ್ನೆಲೆಯಲ್ಲಿ ಸಾಕಷ್ಟು ಜನ ಇಲ್ಲಿ ಸಂಭ್ರಮಾಚರಣೆಯಲ್ಲಿ ತೊಡಗಿರ್ತಕ್ಕಂಥದ್ದು. ರಾಣಿ ಚೆನ್ನಮ್ಮ ವೃತ್ತದಲ್ಲಿ ನೂರಾರು ಜನ ಇಲ್ಲಿ ವಿಜಯೋತ್ಸವದಲ್ಲಿ ತೊಡಗಿರ್ತಕ್ಕಂಥದ್ದು. ಎಲ್ಲರೂ ಕೂಡ ಡ್ಯಾನ್ಸ್ ಮಾಡಿ ತಮ್ಮ ವಿಜಯವನ್ನ ಆಚರಿಸತಕ್ಕಂಥದ್ದು. ಇಲ್ಲಿ ವರ್ಲ್ಡ್ ಕಪ್ ಮಾದರಿಯ ಒಂದು ಕಲಾಕೃತಿಯನ್ನು ತಂದು ವಿಜಯೋತ್ಸವವನ್ನು ಆಚರಣೆ ಮಾಡಿರ್ತಕ್ಕಂಥದ್ದು ನೀವು ದೃಶ್ಯಗಳು ನೋಡ್ತಿರ್ಬೋದು. ಭಾರತದ ಧ್ವಜವನ್ನ ಹಿಡಿದು ಎಲ್ಲರೂ ಕೂಡ ಇಲ್ಲಿ ಡ್ಯಾನ್ಸ್ ಮಾಡಿ ಒಂದು ವಿಜಯೋತ್ಸವನ್ನ ಆಚರಣೆ ಮಾಡ್ತಿದ್ದಾರೆ. ನಾನು ಇಲ್ಲಿ ಸಾಕಷ್ಟು ಅಭಿಮಾನಿಗಳಿದ್ದಾರೆ, ಮಾತಾಡ್ತೀನಿ. ಇವತ್ತು ಇಂಡಿಯಾ ಗೆದ್ದಿದೆ, ಏನ್ ಹೇಳ್ತೀನಿ? ಬಹಳ ಸಂತೋಷ ಆಯಿತು. 17 ವರ್ಷದಂತ ಮತ್ತೆ ವಿರಾಟ್ ಕೊಹ್ಲಿ ಜೈ, ವಿರಾಟ್ ಕೊಹ್ಲಿ ಅಭಿಮಾನಿಗಳು ಜೈ, ಭಾರತ್ ಮಾತಾ ಕಿ ಜೈ, ಭಾರತ್ ಮಾತಾ ಕಿ ಜೈ. IPL ಗೆಲ್ಲಿಲ್ಲ ಅಂದ್ರು ನಮ್ಮ ಕೊಹ್ಲಿ ಅವರು ಈ ಸಲ ಕಪ್ ನಮ್ದೇ ಅಂತ ತೋರಿಸಿಬಿಟ್ಟಿದ್ದಾರೆ. ಇದು ವಿಶೇಷ ಗೆಲುವು ನಮ್ದಲ್ಲ, ಪೂರ ಇಂಡಿಯಾದ ಗೆಲುವು. ಯಾಕಂದ್ರೆ ಸೌತ್ ಆಫ್ರಿಕಾನು ಫಸ್ಟ್ ಟೈಮ್ ಸೆಮಿಫೈನಲ್ಗೆ ಬಂದಿದೆ, ಫೈನಲ್ಗೆ ಬಂದಿದೆ. ಆದ್ರೂ ಚಾನ್ಸ್ ಅವರು ಗೆದ್ದಂಗ. ಆದ್ರೆ ಅದಕ್ಕಿಂತ ಮೆಚ್ಚು ನಮ್ಮ ಇಂಡಿಯಾ ಗೆದ್ದಿದ್ದಲ್ಲ, ನಮ್ಮ ಭಾರತ ಮೆಚ್ಚ. ಯಾಕಂದ್ರೆ ಲಾಸ್ಟ್ ಟೈಮ್ ವರ್ಲ್ಡ್ ಕಪ್ ಮ್ಯಾಚ್ ನಾವು ಸೋಲು ಆಗೈತಿ. ಅದರ ಸಂಬಂಧ ಈ ಟೈಮ್ ಬಂದಿದ್ದಲ್ಲ, ಅದಕ್ಕೆ ಮೆಚ್ಚು ಯಾವ್ದಿಲ್ಲ. ಜೈ ಶ್ರೀರಾಮ್. ಸರ್, ಆಫ್ರಿಕಾ ಗೆದ್ದಿದ್ರು ನಮ್ಗೆ ಬಹಳ ಖುಷಿ ಸರ್. 13 ವರ್ಷ ಆಗಿತ್ತು ಕಪ್ ಗೆದ್ದ. ರೋಹಿತ್ ಶರ್ಮಾ ಅವರು ಸತತ ಪರಿಶ್ರಮದಿಂದ ಗೆದ್ದಾರೆ ಈ ಕಪ್. ವಿರಾಟ್ ಕೊಹ್ಲಿ ಅವರ ಪರಿಶ್ರಮ, ರೋಹಿತ್ ಶರ್ಮಾ ಅವ್ರ ಪರಿಶ್ರಮ. ಮುಂದೆ ಇಂಥ ಟೀಮ್ ಸಿಗ್ತತೆ ಇಲ್ಲ ನಮಗೆ ಗೊತ್ತಿಲ್ಲ. ಇದು ನಮ್ಮ ಲಕ್, ಈ ತರ ಟೀಮ್ ಸಿಕ್ಕೈತಿ ನಮ್ಗೆ. ಸರ್, ಇದೊಂದು ಅವಿಸ್ಮರಣೀಯ ಸಂದರ್ಭ. ಈ ಒಂದು ಸುದಿನದಿಂದ ನಾವು ಭಾರತ ಏನು ವರ್ಲ್ಡ್ ಕಪ್ T20 2024 ಗೆದ್ದಿದೆ. ಇದೊಂದು ದೊಡ್ಡ ರೆಕಾರ್ಡು.
ಆಮೇಲೆ ರೋಹಿತ್ ಶರ್ಮಾ ಮತ್ತು ಅವರ ಪಡೆ ಈ ಒಂದು ಭಾರತ ತಂಡವನ್ನು ಮುನ್ನಡೆಸ್ಕೊಂಡು ಬಂದು ಮತ್ತು ಭಾರತಕ್ಕೆ ಒಂದು ವರ್ಲ್ಡ್ ಕಪ್ನ ಗೆದ್ದು ಕೊಟ್ಟಂತ ಸಂದರ್ಭ ಏನಿದೆ ನಮ್ಮೆಲ್ಲರಿಗೂ ಸಂತೋಷ ಮತ್ತು ಎಲ್ಲರೂ ಸಂಭ್ರಮ ಆಚರಿಸ್ತಾರೆ. ಇಲ್ಲಿರ್ತಕ್ಕಂಥ ಅಭಿಮಾನಿಗಳ ಮಾತು. ಕ್ಯಾಮ್ರಾ ಪರ್ಸನ್ ಶಿವ ಜೊತೆ ಶಿವಕುಮಾರ್, TV9 ಹುಬ್ಳಿ. ಇದೀಗ ಮೈಸೂರಿನಿಂದ ದಿಲೀಪ್ ಜಾಯ್ನ್ ಆಗಿದ್ದಾರೆ ನೇರ ಸಂಪರ್ಕದಲ್ಲಿ. ದಿಲೀಪ್, ಮೈಸೂರಿನಲ್ಲಿ ಹೇಗಿದೆ ಸಂಭ್ರಮ? ಇವತ್ತು ರಾತ್ರಿ ಒಂದು ರೀತಿ ಸಂಭ್ರಮದ ವಾತಾವರಣ ಇರುತ್ತೆ, ಯಾಕಂದ್ರೆ ಅಂತ ಒಂದು ಸೆಲೆಬ್ರೇಷನ್ ಮೂಡ್ ನಲ್ಲಿ ನಾವು ನೀವು ಎಲ್ಲರೂ ಕೂಡ ಇದ್ದೀವಿ. ಖಂಡಿತವಾಗಲೂ ಅವಿನಾಶ್, ಏನು ಅಂತಂದ್ರೆ ಮೈಸೂರಿನಲ್ಲಿ ಸಾಕಷ್ಟು ಸಂಭ್ರಮಾಚರಣೆ ಮಾಡಲಾಗ್ತಾ ಇದೆ. ಎಲ್ಲ ಅಭಿಮಾನಿಗಳು ಒಂದೆಡೆ ಸೇರಿ ಈಗ ಸಂಭ್ರಮಾಚರಣೆ ಮಾಡ್ತಾ ಇರುವಂತದ್ದು ದೃಶ್ಯವನ್ನ ತೋರಿಸ್ತೇನೆ. ಸಾಕಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳಿದ್ದಾರೆ. ಎಲ್ಲರ ಸಂಭ್ರಮ ಮನೆ ಮಾಡಿದೆ ಅಂತಾನೆ ಹೇಳ್ಬೋದು. ಎಲ್ಲರೂ ಭಾರತದ ತ್ರಿವರ್ಣ ಹಿಡಿದು ಹಾಗೂ ಪಟಾಕಿಯನ್ನ ಸಿಡಿಸಿ ಎಲ್ಲ ಅಭಿಮಾನಿಗಳು ಒಂದು ರೀತಿಯಲ್ಲಿ ಸಂಭ್ರಮವಾದ ಆಚರಣೆ ಮಾಡ್ತಾ ಇರುವಂತದ್ದು. ಯಾಕಂದ್ರೆ ನಿಜಕ್ಕೂ ಕೂಡ ಈ ಒಂದು ಮ್ಯಾಚ್ಗಾಗಿ ಸಾಕಷ್ಟು ಅಭಿಮಾನಿಗಳು ಕಾತರದಿಂದ ಕಾದು ಕೂತಿದ್ರು. ಒಂದು ಹಂತದಲ್ಲಿ ಭಾರತದಿಂದ ಈ ಪಂದ್ಯ ಕೈ ತಪ್ಪಿ ಹೊರಟೋಯ್ತೇನೋ ಅನ್ನುವಂತ ಹಂತದಲ್ಲಿತ್ತು. ಆದರೆ ಈ ಒಂದು ಪಂದ್ಯವನ್ನ ಗೆದ್ದಿರುವಂತದ್ದು ಈಗ ಒಂದಷ್ಟು ಅಭಿಮಾನಿಗಳಿದ್ದಾರೆ, ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೇನೆ. ಸರ್, ಇವತ್ತು ಒಂದು ಹಂತದಲ್ಲಿ ಭಾರತ ಈ ಮ್ಯಾಚ್ ಸೋತ್ ಬಿಡ್ತು ಅನ್ನೋ ತರ ಇತ್ತು, ಗೆದ್ದಿದ್ದಾರೆ ಇವತ್ತು, ಏನನ್ಸುತ್ತೆ ಈಗ? ಸರ್, ಕೊನೆಗಂತ ಮ್ಯಾಚ್ ಬಂತು, ಬೇಗ ಮುಗಿದ ಮ್ಯಾಚು, ಎಲ್ಲರಿಗೂ ಥ್ರಿಲ್ಲಿಂಗ್ ಮ್ಯಾಚ್ ಇತ್ತು. ಕೊನೆ ಲಾಸ್ಟ್ ಓವರಲ್ಲಿ ಬೂಮ್ರಾ, ಹಾರ್ದಿಕ್ ಪಾಂಡ್ಯ, ಹರ್ಷದೀಪ್ ಸಿಂಗು ತುಂಬಾ ಚೆನ್ನಾಗಿ ಬೌಲಿಂಗ್ ಮಾಡಿದ್ರು. ಹೇಳ್ಬೇಕಂದ್ರೆ ಅವರಿಂದ ಮ್ಯಾಚ್ ಗೆದ್ದೈತೆ. ಕೊನೆಯಲ್ಲಿ ಏನಂತಂದ್ರೆ ಸ್ಯಾಡ್ ವಿಷಯ ಹೇಳ್ಬೇಕಂದ್ರೆ ವಿರಾಟ್ ಕೊಹ್ಲಿ T20 ವರ್ಲ್ಡ್ ಕಪ್ಗೆ ರಿಟೈರ್ಮೆಂಟ್ ಕೊಟ್ರು. ವಿರಾಟ್ ಕೊಹ್ಲಿ ಎಲ್ಲಕ್ಕಿಂತ ಹೆಮ್ಮೆ ಏನಂದ್ರೆ ನಮಗೋಸ್ಕರ ನಮ್ಮ ದೇಶಕ್ಕೋಸ್ಕರ ಓಡಾಡಿದ್ರು, ಅವ್ರಿಗೋಸ್ಕರ ಓಡಾಡ್ಲಿಲ್ಲ, ನಮ್ಮ ದೇಶಕ್ಕೆ ಹೆಮ್ಮೆ ತಂದವ್ರೆ. ಬಲೋ ಭಾರತ್ ಮಾತಾ ಕಿ ನಮ್ ವಿರಾಟ್ ಕೊಹ್ಲಿ ಅವರು ಹಾಫ್ ಸೆಂಚುರಿ ಹೊಡ್ಬಿಟ್ಟು ಅವ್ರ ಇದ್ರನ್ನ ಇದ್ ಮಾಡಿದ್ರು. ಅವ್ರನ್ನ ಗೆಲುವುನ ನಮ್ದೇ. ಅಭಿಮಾನಿಗಳ ಮಾತಾಗಿರುವಂತದ್ದು ಅವಿನಾಶ್. ಒಂದು ರೀತಿಯಲ್ಲಿ ಕೂಡ ಸಾಕಷ್ಟು ಸಂಭ್ರಮಾಚರಣೆ ಮೈಸೂರಿನಲ್ಲಿ ಮಾಡ್ತಾ ಇರುವಂತದ್ದು ಅಭಿಮಾನಿಗಳು. ಅವಿನಾಶ್, ಎಸ್, ಧನ್ಯವಾದ ಮಾಹಿತಿಗಾಗಿ ದಿಲೀಪ್. ಇದು ಮೈಸೂರಿನ ಮಾಹಿತಿಯನ್ನ ನಾವು ನೀಡ್ತಾ ಇದ್ದೀವಿ, ಅಂದ್ರೆ ಸೆಲೆಬ್ರೇಷನ್ ಹೇಗಿದೆ ಅಂತ ಹೇಳಿ. ಸೊ ರಾಜ್ಯಾದ್ಯಂತ, ವಿಶ್ವದಾದ್ಯಂತ ನಾವು ನೋಡ್ತಾ ಇದೀವಿ ಈಗ ಹೇಗೆ ಸೆಲೆಬ್ರೇಷನ್ ಇದೆ ಅಂತ. ಮೈಸೂರು ಹಾಗೇನೆ ಬೆಳಗಾವಿ ಭಾಗದಲ್ಲಿ ಎಲ್ಲಾ ಕಡೆ ಕೂಡ, ಬೆಂಗಳೂರಿನಲ್ಲಂತೂ ಈಗ ಹಬ್ಬ ಆಗ್ತಾ ಇದೆ. ಸೊ ಮೂಲೆ ಮೂಲೆಯಲ್ಲೂ ಕೂಡ ಭಾರತದ ಅಭಿಮಾನಿಗಳು, ವಿಶ್ವದ ಮೂಲೆ ಮೂಲೆಯಲ್ಲಿ ಇರುವಂತವ್ರು ಎಲ್ಲರೂ ಕೂಡ ಇವತ್ತು ಸಂಭ್ರಮಾಚರಣೆಯಲ್ಲಿದ್ದಾರೆ.
विराट कोहली के पास ये ट्रॉफी आईसीसी ट्रॉफी थी तो नहीं थी, आज विराट कोहली के पास वो ट्रॉफी भी आ गई। रोहित शर्मा के भी रन आए, विराट ने भी रन मारे, हार्दिक ने भी अच्छा खेला। तो आज कोई आईपीएल की बात नहीं है, आज बस इंडिया की बात है, क्योंकि हम वर्ल्ड चैंपियन हैं। लेट्स गो! 2023 के वर्ल्ड कप में विराट मैन ऑफ द टूर्नामेंट, रोहित शर्मा ओपनिंग में आके गजब खेलते थे। ವರ್ಲ್ಡ್ ಕಪ್ ಗೆದ್ದಿದ್ದು ಸಖತ್ ಖುಷಿ ಆಯ್ತು. ಇಂಡಿಯಾ ಸಖತ್ ಬೇಜಾರಾಗಿತ್ತು, ಮ್ಯಾಚ್ ನೋಡಬಾರ್ದು ಅನ್ಸಿತ್ತು. ಇವತ್ತು ನಿಜವಾಗ್ಲೂ ಖುಷಿ ಆಗ್ತಿದೆ. ನಿಜ ಅನ್ಸಿತ್ತು, ಬಟ್ ನಿಜವಾಗ್ಲೂ ಖುಷಿ ಆಯ್ತು. ಕೊಹ್ಲಿಗೆ ಒಂದು ರಿವಾರ್ಡ್ ಇದು. ನಿಜವಾಗ್ಲೂ ಕೊಹ್ಲಿ ಖುಷಿ ಆಯ್ತು. बोलो भारत माता की, बोलो भारत माता की ನಮ್ಮ ಇಂಡಿಯಾ ಗೆದ್ದಿರೋದು ನಮ್ ಖುಷಿ. ಕೊನೆಯ ಬಾಲ್ವರೆಗೂ ನಮ್ದು ಇಂಡಿಯಾನೇ. ಇಂಡಿಯಾ ಗೆದ್ದಿರೋದು ಇಂಡಿಯಾನೇ. ಗೆಲ್ಲವರೆಗೂ ನಮ್ಮಲ್ಲ, ಕೊನೆ ಬಾಲ್ ಅಲ್ಲ, ಕೊನೆ ಮ್ಯಾಚ್ ನಮ್ಮ ಇಂಡಿಯಾನೇ. ತುಂಬಾ ಖುಷಿ ಆಯ್ತು. 13 ವರ್ಷದಿಂದ ಮ್ಯಾಚ್ ಗೆದ್ದಿದ್ದು, ವರ್ಲ್ಡ್ ಕಪ್ ಗೆದ್ದಿದ್ದು ಸಖತ್ ಖುಷಿ ಆಯ್ತು. ಇಂಡಿಯಾ ಸಖತ್ ಬೇಜಾರಾಗಿತ್ತು, ಮ್ಯಾಚ್ ನೋಡಬಾರ್ದು ಅನ್ಸಿತ್ತು. ಇವತ್ತು ನಿಜವಾಗ್ಲೂ ಖುಷಿ ಆಗ್ತಿದೆ. ನಿಜ ಅನ್ಸಿತ್ತು, ಬಟ್ ನಿಜವಾಗ್ಲೂ ಖುಷಿ ಆಯ್ತು. ಕೊಹ್ಲಿಗೆ ಒಂದು ರಿವಾರ್ಡ್ ಇದು. ನಿಜವಾಗ್ಲೂ ಕೊಹ್ಲಿ विद्युत। इंडिया जीत गया है, कैसा लग रहा है? बहुत अच्छा लग रहा है, बहुत अच्छा लग रहा है। इंडिया जीत गई है। विराट कोहली
जनाब राकेश बिश्नोई है। बहुत बढ़िया लग रहा है, मजा आ गया। हमारी इंडिया जीती है। ऑर्डर हो रहा है, जीती है। विराट कोहली ने फाड़ दिया, विराट कोहली ने आज अपनी क्लास दिखा दी। पिछले वर्ल्ड कप ली थी, फाइनली जीत गए। इंडिया इंडिया बहुत खुशी हो रही है। मेरा नाम ईशांक है। 11 साल के बाद हमें खुशी मकाने का मौका मिला है, तो बहुत अच्छा पल है। 17 साल हो चुके हैं और ये ऑलराउंड परफॉर्मेंस था सारे प्लेयर्स। ईशांक लाइफ का सबसे अच्छे दिनों में से है। 11 साल के बाद हमको ICC ट्रॉफी जीते और सारे प्लेयर्स ने अच्छा खेला। ऐसा कोई प्लेयर नहीं था जिसका इस वर्ल्ड कप में योगदान ना हो, तो बहुत खुशी का पल है। टीम की जीत है गगन, आज की टीम इंडिया टीम की जीत है। किसी एक सिंगल प्लेयर की जीत नहीं है, इंडिया टीम की जीत है, इंडिया की जीत है। ಫುಲ್ ಅಪ್ಸ್ ಅಂಡ್ ಡೌನ್ಸ್ ಇತ್ತು. ನಾವು 7 o'clock ಇಲ್ಲಿ ಬಂದಿದ್ದೇವೆ. ಅಲ್ಲಿಂದ ಆವಾಗಿನಿಂದ ನೋಡ್ತಾ ಇದ್ದೇವೆ. ಮಿಡಲ್ ಅಲ್ಲಿ ಸ್ವಲ್ಪ ಟೆನ್ಷನ್ ಆಯ್ತು, ಆದ್ರೆ ವಿನ್ ಆದ್ರು. ಸೊ ಹ್ಯಾಪಿ. ಎಸ್. ಸೊ ಏನ್ ಹೇಳಕ್ ಇಷ್ಟಪಡ್ತೀರಿ ನೀವು? ಖುಷಿ ಆಯ್ತು ಇಂಡಿಯಾದು ಮ್ಯಾಚ್ ನೋಡಿ. ಹೋಪ್ಸ್ ಇರ್ಲಿಲ್ಲ ವಿನ್ ಆಗ್ತದಂತ, ಮತ್ತೆ ವಿನ್ ಆಯ್ತು. ಖುಷಿಯಲ್ಲಿ ಸೆಲೆಬ್ರೇಟ್ ಮಾಡ್ತಾ ಇದ್ದೇವೆ ಇಂಡಿಯಾ. ಸೊ ಎಲ್ಲರೂ ಹೇಗೆ ಚೇರ್ ಅಪ್ ಮಾಡ್ತೀರಿ, ಒಂದ್ಸರಿ ಹೇಗೆ ಚೇರ್ ಅಪ್ ಮಾಡ್ತೀರಿ ಅಂತ ಎಲ್ಲರೂ ಕೂಡ ಗೆದ್ದಿರೋದಕ್ಕೆ ಈಗ ಸಾಕಷ್ಟು ಇದೆ. ಸೊ ಇಲ್ಲಿ ನೋಡ್ಬೋದು ಜನತೆಯಲ್ಲಿ ಏನು ಸಂಭ್ರಮ ಅಂದ್ರೆ ರೆಸ್ಟೋರೆಂಟ್ ಕೂಡ ಒಂದು ಬಿಗ್ ಸ್ಕ್ರೀನ್ ಹಾಕಿ ಈ ಒಂದು ಫುಲ್ ಅಪ್ಸ್ ಅಂಡ್ ಡೌನ್ಸ್ ಇತ್ತು. ನಾವು 7 o'clock ಇಲ್ಲಿ ಬಂದಿದ್ದೇವೆ. ಅಲ್ಲಿಂದ ಆವಾಗಿನಿಂದ ನೋಡ್ತಾ ಇದ್ದೇವೆ. ಮಿಡಲ್ ಅಲ್ಲಿ ಸ್ವಲ್ಪ ಟೆನ್ಷನ್ ಆಯ್ತು, ಆದ್ರೆ ವಿನ್ ಆದ್ರು. ಸೊ ಹ್ಯಾಪಿ.